ಮುಂಜಾನೆ 11 ಗಂಟೆಗೆ 46ನೇ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸುವಂಥ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮ ಮಿತ್ರರನ್ನ ಕರೆದು ಇದು ಮಾಧ್ಯಮದಲ್ಲಿ ಬಿತ್ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಾರಣ ಏನಂತಂದ್ರೆ ಸಮಸ್ತ ನಾಡಿನ ಎಲ್ಲ ರೈತ ಸಂಘಟನೆಗಳು ಇರ್ಬೋದು, ರೈತ ಬಾಂಧವರು ಇರ್ಬೋದು, ಅವರೆಲ್ಲರೂ ಕೂಡಿ ಈ ಒಂದು ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಬರಬೇಕಂತ ಅವರಲ್ಲಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ, ಸ್ವಾಭಿಮಾನ ರಾಜ್ಯ ರೈತ ಸಂಘ, ಕಬ್ಬು ಬೆಳೆಗಾರರ ಸಂಘ ಹಾಗೂ ಜನಸೇವಾ ಫೌಂಡೇಶನ್ ವತಿಯಿಂದ ಅವರೆಲ್ಲರನ್ನೂ ಸಹಿತ ಎಲ್ಲ ರೈತರನ್ನ ಈ ಮೂಲಕ ಆ ಒಂದು ರೈತ ಹುತಾತ್ಮ ದಿನಾಚರಣೆಗೆ ಆಗಮಿಸಬೇಕಂತ ಅವರಲ್ಲಿ ನಮ್ರವಾದಂಥ ವಿನಂತಿಯನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಕೂಡಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ ದಳವಾಕೇಶ್ ಅವರು ಹಾಗೂ ನಮ್ಮ ಯುವ ಮೋರ್ಚಾ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ ಬಿಷ್ಟಪ್ಪ ಶಿಂದೆ ಅವರು, ಅಷ್ಟೇ ಅಲ್ಲದೆ ರಾಜ್ಯ ರೈತ ಸಂಘದ ಖಜಾಂಚಿಗಳು ಆದಂಥ ಬಿಷ್ಟಪ್ಪ ಶಿಂದೆ ಅವರು ಮತ್ತು ನಮ್ಮ ರೈತ ಧುರೀಣರಾದಂಥ ಗುಡ್ಡೆ ಸಾಬ್ ಹಾಲ್ದಾರ್ ಅವರು ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಒಟ್ಟಾರೆ ಏನಂತಂದ್ರೆ 21ನೇ ತಾರೀಕು ಸಮಸ್ತ ನಾಡಿನ ರೈತರೆಲ್ಲರೂ ಕೂಡಿಕೊಂಡು ಕಿತ್ತೂರು ಚೆನ್ನಮ್ಮ ಸರ್ಕಲ್ಗೆ ಬರಬೇಕಂತ ಹೇಳಿ ಈ ಮೂಲಕ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾರೆ. ಮತ್ತು ಮುಖ್ಯವಾದಂಥ ಕಾರ್ಯಕ್ರಮ ಅಂತಂದ್ರೆ ಇದು ಮೊಟ್ಟ ಮೊದಲಿಗೆ ರೈತ ಹುತಾತ್ಮ ದಿನಾಚರಣೆ. 1 ನಿಮಿಷದ ಸುಮಾರು 4-6 ವರ್ಷದ ಹಿಂದ್ಗಡೆ ಮಾದಾಯಿ ನೀರನ್ನ ಮರಪ್ರಮಾಣದ ನೀರನ್ನ ಕೇಳುವಂಥ ಸಂದರ್ಭದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದೊಳಗೆ ಈರಪ್ಪ ಕಡ್ಲಿಕೊಪ್ಪ ಅವರು ಮತ್ತು ಬಸಪ್ಪ ಲಕ್ಕುಂಡಿ ಅವರಿನ ಆ ಸಂದರ್ಭದಲ್ಲಿ ಗೋಲಿಬಾರಕ್ಕೆ ಏನು ತೀರ್ಕೊಂಡ್ರು, ಅವರ ಒಂದು ನೆನಪನ್ನು ಇಡೀ ರೈತರಿಗೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂಥದ್ದು. ಯಾಕಂತಂದ್ರೆ ರೈತರನ್ನ ಯಾವ ಕಾರಣಕ್ಕೂ ಸಹಿತ ಸರ್ಕಾರ ರೈತರ ಮೇಲೆ ಗೋಲಿಬಾರ್ ಮಾಡುವಂಥದ್ದು ಅಥವಾ ಲಾಠಿ ಚಾರ್ಜ್ ಮಾಡುವಂಥದ್ದು ಯಾವಾಗೂ ನಡಿಬಾರ್ದು. ಯಾಕಂತಂದ್ರೆ ರೈತ ದೊಡ್ಡವರು, ಅವರು ಸರ್ಕಾರ ದೊಡ್ಡದಲ್ಲ ಅನ್ನುವಂಥದ್ದು ರೈತರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸುವಂಥ ಕೆಲಸ. ಇನ್ನೊಂದು, ಈಗೇನಲ್ಲಿ ಒಂದು ರೈತ ಹೋರಾಟ ನಡೆದ ಬಿಡದಿ ಒಳಗೆ, ಆ ಹೋರಾಟಕ್ಕೆ ನಮ್ಮ ಸಮಸ್ತ ಅದೊಂದು ಏನಾದರೂ ಪರಿಹಾರ ಆಗಲಿಲ್ಲ ಅಂತಂದ್ರೆ, ಆ ರೈತರ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂತಂದ್ರೆ ಈ ಮೂಲಕ ಸರ್ಕಾರಕ್ಕೆ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ, ಸ್ವಾಭಿಮಾನ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘ, ಜನಸೇವಾ ಫೌಂಡೇಶನ್ ಎಲ್ಲರೂ ಕೂಡಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ರೈತರನ್ನು ಕರ್ಕೊಂಡು ಅಲ್ಲಿ ಬಿಡದಿ ಒಂದು ಹೋರಾಟದೊಳಗೆ ಪಾಲ್ಗೊಳ್ಳುವಂಥ ಕೆಲಸವನ್ನು ಸಮಸ್ತ ನಾಡಿನ ಕರ್ನಾಟಕ ರಾಜ್ಯದ ಎಲ್ಲ ರೈತ ಸಂಘಟನೆಗಳು ಸೇರುವಂಥ ಸಂದರ್ಭದಲ್ಲಿ ಅದರ ಜೊತೆಯಾಗಿ ನಾವು ಪಾಲುಗಾರರಾಗಿ ಆ ಹೋರಾಟದಲ್ಲಿ ಪಾಲುಗಾರಾಗ್ತೀವಿ, ಅವರಿಗೆ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಸಮಸ್ತ ನಾಡಿನ ರೈತರಿಗೆ ತಿಳಿಸುವಂಥ ಕೆಲಸವನ್ನು ಮಾಡುವಂಥ ಕಾರ್ಯಕ್ರಮ. ಅದರ ಜೊತೆಯಾಗಿ ಈಗಾಗಲೇ ಮಳೆಗಾಲ ಆಗದೆ ಭಾಳಷ್ಟು ಜಿಲ್ಲೆಗಳಲ್ಲಿ ಮಳೆ ಇಲ್ಲ, ರೈತರು ಕಂಗಾಲಾಗಿದ್ದಾರೆ. ಬರಗಾಲ ಅನ್ನುವಂಥದ್ದು ಎಲ್ಲರೂ ಗೊತ್ತಾಗಿದೆ. ಅದಕ್ಕೆ ಸರ್ಕಾರ ತಕ್ಷಣ ಇವೆಲ್ಲ ಯಾವ ಜಿಲ್ಲೆಗಳಲ್ಲಿ ಮಳೆ ಆಗಿಲ್ಲ ಪ್ರಮಾಣದಲ್ಲಿ, ಆಗಬೇಕಾದಂಥ ಪ್ರಮಾಣದಲ್ಲಿ ಅವೆಲ್ಲ ಬಹುತೇಕ ಜಿಲ್ಲೆಗಳನ್ನು ಒಂದು ಬರಗಾಲ ಪರಿಹಾರ ಜಿಲ್ಲೆಗಳನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನೊಳಗೆ ಅವತ್ತಿನ ದಿವಸದ ಕಾರ್ಯಕ್ರಮ. ಅದರ ಜೊತೆಯಾಗಿ ಒಂದು ಮುಂದೆ ಬರುವಂಥ ಕಬ್ಬಿನ ಬೆಲೆಯನ್ನು 5,000 ರೂಪಾಯಿ
ಕೊಡಲೇಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡುವಂಥ ಕೆಲಸ, ಇಲ್ಲ ಹಲವಾರು ರೈತರ ಸಮಸ್ಯೆಗಳನ್ನ ಈಡೇರಿಸುವಂಥ ಕೆಲಸ, ತೂಕದ ಯಂತ್ರಗಳನ್ನ ಅಳವಡಿಸಬೇಕು. ಅಲ್ಲಿ ಒಂದು ಫ್ರೀಯಾಗಿ ತೂಕದ ಒಂದು ಪ್ರೈವೇಟ್ ಏನು ತೂಕದ ಸರ್ಕಾರದ ಒಂದು ತೂಕದ ಯಂತ್ರದೊಳಗೆ ಕಬ್ಬನ್ನ ತೂಕ ಮಾಡ್ಕೊಂಡು ಫ್ಯಾಕ್ಟ್ರಿ ಕಳಿಸುವಂಥ ಕೆಲಸ ಮಾಡಬೇಕು ಅನ್ನೋದು ಅನೇಕ ಹಲವಾರು ಸಮಸ್ಯೆಗಳನ್ನು ರೈತರ ಹಲವಾರು ಸಮಸ್ಯೆಗಳನ್ನ ನಿಗದಿತ ಬೆಳೆಗೆ ನಿಗದಿತ ಬೆಲೆಯನ್ನು ನೀಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ನಿಟ್ಟಿನೊಳಗೆ ಒಂದು ರೈತ ಹುತಾತ್ಮ ದಿನಾಚರಣೆಯ ಮುಖಾಂತರ ರೈತರಿಗೆಲ್ಲ ತಿಳಿಸುವಂದು ಸರ್ಕಾರಕ್ಕೆ ಮನವಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ನಿಟ್ಟಿನೊಳಗೆ ಅವತ್ತಿನ ದಿವಸ ಸಮಸ್ತ ನಾಡಿನ ರೈತರನ್ನ ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.